ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ಅವಲಪ್ಪರವರಿಗೆ ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಂದಿನಿ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ಅವಲಪ್ಪರವರಿಗೆ ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಂದಿನಿ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಕೆಎನ್ ಅವಲಪ್ಪರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಚಿಮುಲ್ ನಿರ್ದೇಶಕ ಕೆಎನ್ ಅವಲಪ್ಪ ಮಾತನಾಡಿ, ಕೈವಾರ ಮತ್ತು ಅಂಬಾಜಿನಗರ ಹೋಬಳಿಯ ಚಿಮುಲ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು, ಈ ಗೆಲುವಿಗೆ ಶ್ರಮಿಸಿದ ನಮ್ಮ ನಾಯಕರಿಗೆ ಹಾಗೂ ಪ್ರತಿಯೊಬ್ಬ ಮತದಾರರಿಗೆ ಈ ಗೆಲುವಿನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಎಲ್ಲ ಮುಖಂಡರಿಗೂ ಆಭಾರಿಯಾಗಿದ್ದು, ದಿವಂಗತ ಟಿ.ಎನ್. ರಾಜಗೋಪಾಲ್ರವರ ಆಶಯದಂತೆ ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೈವಾರ ಸುಬ್ಬಾರೆಡ್ಡಿ ಹಾಗೂ ಸಂಘದ ಉಪಾಧ್ಯಕ್ಷ ಬನಹಳ್ಳಿ ಬೀದಿ ಮಂಜುನಾಥ್ ಮಾತನಾಡಿ, ಕೈವಾರ ಹಾಗೂ ಅಂಬಾಜಿನಗರ ಹೋಬಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ನಮ್ಮ ನಾಯಕರಾದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹಾಗೂ ದೇವನಹಳ್ಳಿ ಗೋಪಿರವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಕೆಎನ್ ಅವಲಪ್ಪರವರು ಜಯಶಾಲಿಯಾಗಿದ್ದಾರೆ. ಹಾಲು ಉತ್ಪಾದಕರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಕ್ಕೂಟದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸಲು ಕೆಲಸ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸುಬ್ಬಾರೆಡ್ಡಿ, ಬನಹಳ್ಳಿ ರವಿ, ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ಪ್ರಾಣಿ ರೋಗ ತಜ್ಞ ಡಾಕ್ಟರ್ ಕಾವ್ಯ, ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಿವಾನಂದ, ಉಪಾಧ್ಯಕ್ಷ ಬನಹಳ್ಳಿ ಬಿಜಿ ಮಂಜುನಾಥ್, ವಿಸ್ತರಣಾಧಿಕಾರಿ ಗುಲಾಬ್ ಜಾನ್, ನಿರ್ದೇಶಕರಾದ ಬಿ.ಎನ್. ನಾರಾಯಣಸ್ವಾಮಿ, ತಮ್ಮೇಗೌಡ, ಜಿ. ವಿಶ್ವನಾಥ್, ಪುಟ್ಟರಾಜು, ಬಿ.ಎಂ. ರವೀಂದ್ರಗೌಡ, ಬಿ. ಗಾಯತ್ರಿ, ಮುನರತ್ನಮ್ಮ, ಕಾರ್ಯದರ್ಶಿ ಬಾಲಕೃಷ್ಣ, ಹಾಲು ಪರೀಕ್ಷಕ ವೆಂಕಟೇಶ್ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದಕ್ಕೆ ಕಾರಣ ಏನಂತಂದ್ರೆ, ಚಿಂತಾಮಣಿ ಒಂದು ಕ್ಷೇತ್ರದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಹಿಂದೆಂದು ಕಂಡಿದ್ದ ಇಡೀ 2 ಡಿಸ್ಟಿಕ್ ಅಲ್ಲಿ ಇವತ್ತೇನು ಈ ಒಂದು ಗೆಲುವನ್ನು ಸಂಭ್ರಮಾಚರಣೆಯಿಂದ ಏನು ಕಾರ್ಯಕರ್ತರು ಅಂದ್ರೆ ಟೋಟಲ್ ಆಗಿ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಮಾತಾಡ್ಕೊತಾರದು ಏನಂತಂದ್ರೆ, ಅವಲಪ್ಪಣ್ಣವರು ಹೆಂಗೆದ್ರು, ಅವಲಪ್ಪನವರು ಗೆಲ್ಲಕ್ ಕಾರಣ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಇವತ್ತು ಮಾತಾಡ್ಕೊತಾ ಇದಾರೆ. ಅಂದ್ರೆ ಅವ್ರು ಒಳ್ಳೆ ತಂದೆಯಿಂದ ಮಾತಾಡ್ಕೊತಾ ಇರೋದು. ಅವಲಪ್ಪನವರು ಒಂದು ಬಡ ಕುಟುಂಬದಿಂದ ಹುಟ್ಟೆ ಅವರ ತಂದೆ ಆದಂತ ನಾರಾಯಣಪ್ಪ ಮತ್ತೆ ಮುನಿಯಮ್ಮನವರ ಎರಡನೇ ಮಗನಾಗಿ ಹುಟ್ಟೆ ಇಡೀ ಕೆಮ್ಮದೇನಹಳ್ಳಿನಲ್ಲಿ 35 ವರ್ಷ ಸತತವಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇದು ಅಲ್ಲೇ ಏನಂತಂದ್ರೆ ಈ ಕೆಮ್ಮದೇನಹಳ್ಳಿ ಗ್ರಾಮದಲ್ಲಿ 35 ವರ್ಷ ಅಂದ್ರೆ ಬೇರೆಯವರು ಬರೀ 10 ವರ್ಷ ಮಾತ್ರನೇ ಆಡಳಿತ ಮಾಡಿರೋದು. ಇನ್ನು ಮಿಕ್ಕಿದ ಆಡಳಿತ ಎಲ್ಲ ಅಧ್ಯಕ್ಷರಾಗಿ ನಮ್ಮ ಇದು ಅವಲಪ್ಪಣ್ಣನ ಅಧ್ಯಕ್ಷರಾಗಿ ಇದು ಅಧಿಕಾರ ಚಲಾಯಿಸಿರೋದು. ಅದರಿಂದ ಆ ಒಳ್ಳೆತನದಿಂದ ಇವತ್ತು ನಮ್ಮ NDA ಅಭ್ಯರ್ಥಿಯಾಗಿ ಅವಲಪ್ಪಣ್ಣವ್ರನ್ನ ಆಯ್ಕೆ ಮಾಡಿದಾಗ ಫಸ್ಟ್ ಎಲ್ಲರೂ ಏನಂತಂದ್ರೆ ಹಣಬಲ ಮತ್ತೆ ತೋಳ್ಬಲ ಎಲ್ಲ ಇರುವಂತ ವ್ಯಕ್ತಿ ಮೇಲೆ ಸಾಮಾನ್ಯ ವ್ಯಕ್ತಿ ನಿಲ್ಲಿಸಿದ್ರಲ್ಲ, ನೀವು ಗೆಲ್ತೀರಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿದ್ರು. ಅದಕ್ಕಿಂತ ಸುಮ್ಮನೆ ನಾಮಪತ್ರ ವಾಪಸ್ ತೆಗೆದುಬಿಡ್ರಿ ಅಂತ ಹೇಳ್ಬಿಟ್ಟು ಸುಮಾರು ಜನ ನಮ್ಗೆ ಕೇಳಿದ್ರು. ಆಗ್ಲಿ, ಯಾಕಂತಂದ್ರೆ ಓಟ್ ಹಾಕುವಂತವ್ರು ಮತದಾರರು ಆಯ್ತಾ, ದುಡ್ಡು ಇನ್ನೊಂದು ಮತ್ತೊಂದು ಏನೋ ಕೆಲವೊಂದ್ಸತಿ ಕೆಲಸ ಮ್ಯಾಗ ಬರಲ್ಲ. ಯಾಕಂತಂದ್ರೆ ದುಡ್ಡಿನಿಂದ ಗೆಲ್ಲಬೇಕು ಅಂತಂದಿದ್ರೆ 15 ದಿನದಲ್ಲೇ ಒಬ್ಬ ಇವರು ಯಾರಂತಾರೆ ಪ್ರದೇಶ್ ಈಶ್ವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ML ಆಗ್ತಾರೆ. ಶ್ರೀನಿವಾಸಪುರದಲ್ಲಿ 2,000 ಓಟ್ ಇರೋಂತ ಒಬ್ಬ ಜಾತಿ ಬಂದಿಂದ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಅದೇ ಜಾತಿ ಬಂದಿಂದ ಗೆದ್ದಿದ್ರೆ ಶ್ರೀನಿವಾಸಪುರ ML ಆದಂತ ರಮೇಶ್ ಕುಮಾರ್ ಅವರು ಜನಾಂಗ ಇರೋದು ಶ್ರೀನಿವಾಸಪುರ
2,000 ಜನ ಇರುವಂತ ಜಾಗದಲ್ಲಿ 5 ಬಾರಿ ಗೆಲ್ತಾರೆ ಅಂತಂದ್ರೆ ಇದನ್ನ ಸಾಮಾನ್ಯ ಮಾತಲ್ಲ. ಜನ ಏನಂತಂದ್ರೆ ಜಾತಿ ಮತ್ತೆ ಹಣ ಇನ್ನೊಂದು ಮೀರಿ ಒಂದು ಓಟ್ ಹಾಕ್ತಾರೆ. ಆಯಾ ಸಂದರ್ಭ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಕೆಲವೊಂದು ಸತಿ ಮಾತ್ರನೇ ಜಾತಿ ವರ್ಕೌಟ್ ಆಗೋದು. ಎಲ್ಲಾ ಸಮಯ ಸಂದರ್ಭದಲ್ಲಿ ಜಾತಿ ಅನ್ನೋದು ವರ್ಕೌಟ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ಅದ್ರ ಜಾತಿ ಅಂತ ನಾನು ಹೋಗಿದ್ದಿದ್ರೆ ಯಾರು ಇವರು ಏನಂತೀಯ ಕೋಲಾರ ಕ್ಷೇತ್ರದಲ್ಲಿ CMR ಶ್ರೀನಾಥ್ ಅವರು ನಿರಂತರವಾಗಿ 5 ವರ್ಷ ಸೇವೆ ಸಲ್ಲಿಸಿದ್ರು. ಅದೇ ತರ ಕೊತ್ತೂರು ಇವರು ಒಟ್ಟು ಪ್ರಕಾಶ್ ಅವರು ಸೇವೆ ಸಲ್ಲಿಸಿದ್ರು. ಬರೀ 15 ದಿನ ಬಂದಿರುವಂತ ಒಬ್ಬ ಕೊತ್ತೂರು ಮಂಜುನಾಥ್ MLA ಅಂತಾರೆ. ಅಂದ್ರೆ ಜಾತಿ ಮತ್ತೆ ಹಣ ಮೀರಿಗೂ ಒಂದು ಜನ ಬೆಂಬಲ ಕೊಡ್ತಾರೆ. ಆಯಾ ಸಂದರ್ಭದಲ್ಲೇ ಮತದಾರರ ತೀರ್ಪು ನಾವು ತಲೆ ಬಾಗಲೇಬೇಕು. ಯಾಕಂತಂದ್ರೆ ಅವ್ರಿಗೆ ಏನು ಒಂದು ಮತದ ಕೊಡ್ತಾರೋ ಅದ್ರ ಮುಖಾಂತರ ಚುನಾವಣೆ ನಡೆಯೋದು. ನಮ್ಮ ಡಿಸೈಡ್ ಅಂದ್ರೆ ಹಣದಿಂದ ಆಗ್ಲಿ ಇನ್ನೊಂದು ಜಾತಿ ಆಗ್ಲಿ ಇನ್ನೊಂದು ಏನು ನಡೆಯಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಡೀಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ನಡೆಯಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಡೆವಲಪ್ಮೆಂಟ್ ಮೇಲೆ ನಿಂತಿರುವಂತ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಆಯ್ತಾ, ಒಂದು ಇಡೀ ಕ್ಷೇತ್ರದಲ್ಲಿ DPS ಅಲ್ಲಿ ಅಧ್ಯಕ್ಷರಾಗಿ, ಮಾಜಿ ಅಧ್ಯಕ್ಷರಾಗಿ, ಜಡ್ಪಿನಲ್ಲಿ ಮಾಜಿ ಅಧ್ಯಕ್ಷರಾಗಿ, ಒಂದು MLA ಇರುವಂತ ಕ್ಷೇತ್ರ, ಒಂದು ಮಿನಿಸ್ಟ್ರಿ ಇರುವಂತ ಕ್ಷೇತ್ರದ ಬಲಗೈ ಬಂಟನಾಗಿ ಸ್ಪರ್ಧೆ ಮಾಡಿರುವಂತ ಅವ್ರ ಮೇಲೆ ಗೆದ್ದಿರೋದು ಇದೇನು ಸಾಮಾನ್ಯ ಮಾತಲ್ಲ. ಅದರಿಂದ ಇವು ಡೆವಲಪ್ಮೆಂಟ್ಗೆ ಎರಡೂ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಅದ್ಭುತವಾದಂತ ಒಂದು ಗೆಲುವು ಸಾಧನೆ ಮಾಡಿರೋದಂದ್ರೆ ಅವ್ರ ವ್ಯಕ್ತಿತ್ವದಿಂದ ಸಾಧನೆ ಮಾಡಿರೋದು. ಬರೀ ಕೇವಲವಾಗಿ ಜನಸಂಪರ್ಕ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಈ ಗೆಲುವಿಗೆ ಮೇನ್ ಪಿಲ್ಲರ್ ಯಾರು ಅಂತಂದ್ರೆ ನಮ್ಮ ಸುಬ್ಬಾರೆಡ್ಡಿ ಅಣ್ಣವರು, ರವಣ್ಣವರು, ಮತ್ತೆ JK ಕೃಷ್ಣಾರೆಡ್ಡಿ ಅಣ್ಣವರು, ಮತ್ತೆ ನಮ್ಮ ಇವರು ಗೋಪಿ ಅಣ್ಣವರು ಮೇನ್ ಇಂಪಾರ್ಟೆಂಟ್. ಅವರಿಂದ ಮಾರ್ಗದರ್ಶನ ಮಾಡಿದಕ್ಕೋಸ್ಕರ ಇವತ್ತು ಇವರು ಅವಲಪ್ಪಣ್ಣವರು ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ತರ ಏನಂತಂದ್ರೆ ಈ ದಿನ ಇವಾಗ ಯಾಕಂತಂದ್ರೆ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಡಿಸ್ಟ್ರಿಕ್ಟ್ ಆಗಿದ್ದಾಗ ನಮ್ಗೇನು ಒಂದು ಯಾಕಂದ್ರೆ ನಾವು ಆಯ್ಕೆ ಆದಾಗ ಎರಡೂ ಡಿಸ್ಟ್ರಿಕ್ಟ್ ಒಂದಾಗಿತ್ತು. ಆಮೇಲೆ ಬೈಫರ್ಗೇಷನ್ ಆಯ್ತು. ಬೈಫರ್ಗೇಷನ್ ಆದ್ಮೇಲೆ ಒಂದು ಚುನಾವಣೆ ಬಂದಿರೋದಂತಂದ್ರೆ 2 ವರ್ಷ ಆದ್ಮೇಲೆ ಚುನಾವಣೆ ಬಂದಿರೋದಂತಂದ್ರೆ ಈ ಚೀಮೂರು ಚುನಾವಣೆ ಮೊಟ್ಟ ಮೊದಲ ಬಾರಿಗೆ ಏನೋ ಒಂದು ಚಿಂತಾಮಣಿ ತಾಲೂಕಿನಲ್ಲಿ 3 ಕ್ಷೇತ್ರ ಆಗಿರ್ತದೆ. ಒಂದು ಕೈವಾರ ಕ್ಷೇತ್ರ. ಈ ಕೈವಾರ ಕ್ಷೇತ್ರ ಮೇಲೆ ಎಲ್ಲ ಕಂಡಿತ್ತು. ಅದೇ ತರ ಒಂದು ಯಾವುದು ಚೋಳೂರು ಕ್ಷೇತ್ರ, ಒಂದು ಕಸಬಾ ಕ್ಷೇತ್ರ. ಈ 3ರಲ್ಲಿ 2 ಸೀಟು NDA ಅಭ್ಯರ್ಥಿ ಗೆಲ್ತಾರೆ. NDA ಅಭ್ಯರ್ಥಿ ಗೆದ್ದು ನಮ್ಮ ಕೈವಾರ ಕ್ಷೇತ್ರದಿಂದ ಅವಲಪ್ಪಣ್ಣವರು ಇವತ್ತು ಚೀಮೂರು ಚುನಾವಣೆಯಲ್ಲಿ ಒಂದು ಹೆಸರು ಬರ್ಕೊಂತಾರೆ. ಆ ಹೆಸರು ಬರ್ಕೊಂಡ ಕಾರಣ ಯಾರು ಅಂತಂದ್ರೆ ಮತದಾರ ಪ್ರಭುಗಳು. ಆ ಮತದಾರ ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ಏನಂತಂದ್ರೆ ಅವಲಪ್ಪಣ್ಣವರು ಗೆದ್ದಿರೋದ್ರಿಂದ ನಮ್ಗೆ ತುಂಬಾ ಸಂತೋಷವಾಗಿದೆ. ಯಾಕೆ ಸಂತೋಷವಾಗಿದೆ ಅಂದ್ರೆ 2 ವರ್ಷ ನಮ್ಮ ಕಮಿಟಿ ಬಂದಾನಿಂದ ಇದುವರೆಗೂ ಒಂದು ಏನೋ ನಮ್ಮ ಕೆಲಸಕ್ಕೆ ಏನಾಗಿಲ್ಲ. ನಮ್ಮ ಡೈರೆಕ್ಟರ್ ಇಲ್ಲ ಅಂತ ಬೋರ್ಡ್ ಇರಲಿಲ್ಲ. ಬೋರ್ಡ್ ಇಲ್ಲಿದ್ದಕ್ಕೋಸ್ಕರ ನಮ್ಗೇನು ಕೆಲಸ ಆಗ್ತಾ ಇಲ್ಲ. ಸುಮಾರು ರೈತರು ನಾನು ಕ್ವಶನ್ ಮಾಡಿದ್ದಾರೆ. ಏನಂತ ನೀವು 2 ವರ್ಷ ಆಯ್ತು ಏನ್ ಮಾಡಿದ್ದೀರಾ, ನಮ್ಗೆ ಏನು ಒಂದು ಮ್ಯಾಟ್ ಕೊಡ್ಸಕ್ಕಾಗ್ಲಿಲ್ಲ, ಒಂದು ಕ್ಯಾನ್ ಕೊಡ್ಸಕ್ಕಾಗ್ಲಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ನಾನು ಪ್ರಶ್ನೆ ಮಾಡಿದ್ರು. ಅವ್ರಿಗೆಲ್ಲ ಹೇಳಿದ್ದೀನಿ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ತರ ಬೈಫರ್ಗೇಷನ್ ಆಗಿರೋದು ಮತ್ತೆ ಕೋರ್ಟ್ ಅಲ್ಲಿ ಇರೋದು ಏನು ಗೊತ್ತಿಲ್ಲ ಅವ್ರಿಗೆ. ಅದರಿಂದ ಇವತ್ತು ಚುನಾವಣೆ ಬಂದಿದೆ, ಆಡಳಿತ ಮಂಡಳಿ ಬಂದಿದೆ. ಅದರಿಂದ ಇವತ್ತು ಅವಲಪ್ಪಣ್ಣವ್ರಿಗೆ ನಿಮ್ಮ ಮುಖಾಂತರ ಏನು ಕೇಳ್ಕೊಳ್ಳೋದಂತಂದ್ರೆ ವಿಶೇಷವಾಗಿ ನಮ್ಮ ಕೈವಾರ ಡೈರಿಗೆ ನೀವು ಮ್ಯಾಟ್ ಅವಲಪ್ಪಣ್ಣರ ವಿಶೇಷವಾಗಿ ನಮ್ಮ ಕೈವಾರ ಡೈರಿಗೆ ನೀವು ಒಂದು 500 ಮ್ಯಾಟ್ ಕೊಡ್ಬೇಕಾಗಿ ಎಲ್ಲ ರೈತ ಉತ್ಪಾದಕರ ಪರವಾಗಿ ನಿಮ್ಗೆ ನಾನು ಮನವಿ ಸಲ್ಲಿಸ್ತಾ ಇದ್ದೇನೆ. ಅದೇ ತರ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಎಲ್ಲ ವಿಚಾರಗಳನ್ನು ತಿಳಿಸ್ಕೊಂಡಿದ್ದಾರೆ. ಒಂದು 2 ಮಾತಾಡಕ್ಕೆ ಇಷ್ಟಪಡ್ತೇನೆ. ಈ ಚೀಮೂರು ಚುನಾವಣೆ ಬರಬೇಕಾದ್ರೆ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಂದ ಒಂದೇ ಕಡೆ ಇತ್ತು. ಡಿವೈಡ್ ಆದಮೇಲೆ ಚುನಾವಣೆಗೆ ಬಂದಾಗ ಈ ಕ್ಷೇತ್ರದಿಂದ
ಅಂಬಾಜಿದುರ್ಗ ಮತ್ತು ಕೈಗಾರಕ್ಕೆ ಒಬ್ಬ ನಿರ್ದೇಶಕರ ನೇಮಕ ಮಾಡಿದಾಗ ಯಾರು ನಿಲ್ಲಿಸಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಕ್ಯಾಂಡಿಡೇಟೇ ಇರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಕ್ಯಾಂಡಿಡೇಟೇ ಇಲ್ಲ. ಒಂದು ವರ್ಷದಿಂದ ನಾನು ಯಾರು ನಿಲ್ಲಿಸೋದು, ಯಾರು ಮಾಡಬೇಕು ಅಂತೇಳಿ ನಾನು ರವಿ ಎಲ್ಲ ಚರ್ಚೆಗಳು ಮಾಡ್ಕೊಂಡಾಗ ಬರಲಿಲ್ಲ. ಈ ಅವಲಂಬನೆ ನನಗೆ ಬೇಡ. ಓಟ್ಗಳು ಎಲ್ಲಿದೆ, 20 ಓಟ್ಗಳು ಹೆಂಗೆ ಗೆಲ್ಲೋದು ಅಂತ ಇದೇ ಒಂದು ಸವಾಲಾಗಿ ಅವರು ಬೇಡ ಒಂದು ಪ್ರಯತ್ನ ಮಾಡೇಬೇಕು ಅಂತ ತೀರ್ಮಾನ ಆಗಿದಾಗ ಆಯಿತು ಏನೋ ಮಾಡೋಣ ಅನ್ನೋ ಮಾತು ಬಂತು. ಅವತ್ತು ಅವರನ್ನ ಒಪ್ಪಿಸಿ ಅಪ್ಲಿಕೇಶನ್ ಹಾಕಲ್ಲ. ನಿಜವಾಗ್ಲೂ ಒಂದು ಒಳ್ಳೆಯ ವ್ಯಕ್ತಿನ ಗೆಲ್ಸ್ಕೋಬೇಕಾದ್ರೆ ಒಂದು ಸಣ್ಣ ಉದಾಹರಣೆ. ಇವತ್ತು ಮಾತು ಹೇಳಿದ್ರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಂಸ್ಥೆ ಚೆನ್ನಾಗಿ ಬೆಳೆದಿದೆ ಅಂದರೆ ಇವತ್ತು ಶೋಧನೆ ಕಟ್ಟಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇಲ್ಲಿ ನಡೆಸಿರ್ತಕ್ಕಂಥ ಆಡಳಿತ ಮಂಡಳಿಗಳಾಗ್ಬೋದು, ಬೆಳೆದು ಬಂದ ದಾರಿ ಒಳ್ಳೆಯ ದಾರಿಯಲ್ಲಿ ಬಂದಿದ್ದೆಲ್ಲ ಮಾಡಬೇಕಾಗಿತ್ತು. ಅದೇ ನಿಟ್ಟಿನಲ್ಲಿ ಇಲ್ಲೇ ಚಿಂತಾಮಣಿ ನಮ್ಮ ಕಸ್ಬಾ ಕೈವಾರ ಎಲ್ಲ ಇದ್ದಾಗ ಹಲವಾರು ಸಮಸ್ಯೆಗಳು ಇವತ್ತು ತೆರಿಬೇಕಾದ್ರೆ ರಾಜಗೋಪಾಲ್ ಅವರು ಸಾಕಷ್ಟು ಶ್ರಮ ವಹಿಸಿ ಏರಿಗಳನ್ನು ಮಾಡಿದ್ರು. ಅವರು ಹೋದ ಮೇಲೆ ಅವ್ರ ನಿಟ್ಟಿನಲ್ಲಿ ಅವ್ರು ಹೋಗೋ ದಾರಿಯಲ್ಲಿ ಹೋಗ್ಬೇಕು ಅಂತ ವ್ಯಕ್ತಿ ಬೇಕು ಅಂದಾಗ ನಮ್ಗೆ ಯಾರು ಕಾಣಲಿಲ್ಲ. ನಮ್ಮ ಇದರಲ್ಲಿ ಅವರು ಸಹಪಾಠಿಗಳಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವರು 35 ವರ್ಷ ಅವ್ರಿಗೂ ಅನುಭವ ಇದೆ. ಡೈರಿ ಅಧ್ಯಕ್ಷರಾಗಿ 35 ವರ್ಷ ಕೆಲಸ ಮಾಡಿದ್ದಾರೆ. ಅವರು ರೈತವಾದಿಂದ ಬಂದಿರತಕ್ಕಂಥವ್ರು, ರೈತರ ಕಷ್ಟ ಏನನ್ನೋದು ಕೂಡ ಅವ್ರಿಗೆ ಗೊತ್ತು. ರೈತರ ಕಷ್ಟ ಗೊತ್ತಿರ್ತಕ್ಕಂಥವರು ಈ ಡೈರಿಯಲ್ಲಿ ಯಾವುದಾದ್ರೂ ಒಂದು ಚುನಾವಣೆ ಪ್ರತಿನಿಧಿಗಳಾಗಿ ನಿಂತ್ಕೊಂಡಾಗ ಅದಕ್ಕೆ ಸ್ಪಂದನೆ ಸಿಗ್ತದೆ. ನಾನು ಅಣ್ಣನ ಹೇಳ್ತಾನೆ ಇದ್ದೀನಿ, ಅಣ್ಣ ರೈತರಿಗೆ ಏನೇನು ಸಿಗುತ್ತೆ ಆ ಸೌಲಭ್ಯಗಳೆಲ್ಲ ಸಿಗಬೇಕು, ಹಾಲು ಗುಣಮಟ್ಟದ ಹಾಲನ್ನು ನಮ್ಮ ಕಡೆಯಿಂದ ಹೋಗಬೇಕು, ಹೆಚ್ಚಿನ ಲಾಭ ಸಿಗಬೇಕು. ಆ ಕಿಮೂಲ್ಯದಿಂದ ವಿದ್ಯಾರ್ಥಿಗಳಿಗಾಗ್ಬೋದು, ರೈತರಿಗಾಗ್ಬೋದು ಏನೇನು ಸೌಲಭ್ಯಗಳಿದೆ ಮನಸ್ಸ ವಾಚ ಆ ಸೌಲಭ್ಯಗಳೆಲ್ಲ ನಾವು ತಂದುಕೊಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಅವಲಂಬನೆಗಳು ಗೆಲ್ಲಬೇಕಾದ್ರೆ ಯಾರೂ ಉಳಿಸಿಲ್ಲ. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂದರೆ ಕೆಲವರು ನನಗೆ ಫೋನ್ ಮಾಡಿದ್ರು, ಆ ಟಿವಿನಲ್ಲಿ ನೋಡಿಬಿಟ್ಟು ಇದು ಅವಲಂಬನ ಆಗಿರೋ ಅಂತ ನನಗೆ ಕೇಳಿದ್ರು. ಏನಪ್ಪ ಅವಲಂಬ ಅಂದರೆ ಹೆಂಗೆ ಗೆಲ್ತಾರೆ, ಹೆಂಗೆ ಸಾಧ್ಯ ಅಂತೇಳಿ ಚರ್ಚೆ ಕೂಡ ಆಯಿತು. ಆದರೆ ಅದು ಗೆಲುವು ಪಡಿಬೇಕಾದ್ರೆ 21 ಇತ್ತು ದಿಟ್ಟವಾಗಿ ನಿಂತ್ಕೊಂಡು ಆ 21 ಜನ ಸಪೋರ್ಟ್ ಕರೆಕ್ಟಾಗಿ ಇಟ್ಟಿದ್ದಕ್ಕೆ ಗೆಲ್ಲಕ್ಕಾಯ್ತು. ಆ ಕಡೆ ಒಂದು ಸಪೋರ್ಟ್ ಮಾಡಬೇಕಾದ್ರೆ ನನಗೆ ಕೇಳೋದು, ಏನಪ್ಪ ಹೆಂಗೆ ಅಂದರೆ ಹೆಂಗೆ ಹೇಳೋದು ಅವ್ರಿಗೆ, ಈ 20 ಜನ ಹೆಂಗೆ ಅವ್ರು ಗೆಲ್ತಾರೆ, ನೀವು ಕರೆಕ್ಟಾಗಿ ಓಟ್ ಮಾಡಿರಿ ಅಂದಾಗ ಒಂದು ಓಟ್ ಕೂಡ ಮಿಸ್ ಆಗದಂಗೆ ಸಿನ್ಸಿಯರಾಗಿ ಕೆಲಸ ಮಾಡಿದ್ದಕ್ಕೆ ಅವ್ರು ಗೆಲ್ಸ್ಕೊಂಡಿದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಅವರನ್ನು ನಾವು ಗೆಲ್ಲಿಸಿ ಇವತ್ತು ಆಗಿ ಕಳಿಸಿದ್ದೇವೆ, ಯಾವುದೇ ಒಂದು ಸಮಸ್ಯೆ ಇಲ್ಲಿ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅವೆಲ್ಲ ವಿಚಾರಗಳನ್ನು ಮುಖ್ಯವಾಗಿ ನೀವು ಯಾವತ್ತು ಏನೇ ಒಂದು ವಿಚಾರ ಇದ್ದು ಫೋನ್ ಮಾಡಿದ್ರು 5-10 ನಿಮಿಷ ಹತ್ತದಲ್ಲೇ ಇರ್ತಾರೆ. ಅವರು ಕಮ್ಮದೇನಹಳ್ಳಿ, ಅವರು ದೂರ ಅಲ್ಲ, ಕಮ್ಮದೇನಹಳ್ಳಿಗೆ ಬರ್ತಾರೆ. ನಿಮ್ಮ ಒಂದು ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನಿಮ್ಮ ಜೊತೆ ಮಾತಾಡೋ ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತು. ನಾನು ಇವತ್ತು ನನ್ನ ಗೆಲ್ಲಿಸಬೇಕಾದ್ರೆ ಸಾಮಾನ್ಯವಾಗಿ ಆಗಿಲ್ಲ. ಯಾಕೆಂದರೆ ನಾನು 35-40 ವರ್ಷ ಈ ಕ್ಷೇತ್ರದಲ್ಲಿ ನನ್ನ ಅನುಭವ ಇದೆ. ನಾನು ಮಂಡಲ ಪಂಚಾಯತಿ ಮೆಂಬರ್ ಆಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಮೈಕ್ ಸರಿ ಬರ್ತಾ ಇಲ್ಲ ಅಂತ ಮಾಡಿದ್ದೀನಿ. ಅದಕ್ಕೂ ಹಿಂದೆ ನಾನು ಈ ಸಂಘಕ್ಕೆ ಆರೋಗ್ಯವನ್ನು ಹಾಕಿದ್ದೀನಿ. ಸೊಸೈಟಿಗೆ ಡಬ್ಬ ಗ್ಯಾಸ್ ಸೈಕಲ್ ತಗೊಂಡ್ಬಂದು ಈ ಸಂಘಕ್ಕೆ ಹಾಕಿದ್ದೀನಿ. ಅದೊಂದು ಹೆಮ್ಮೆ ಇದೆ. ಈ ಡೈರಿ ಇದ್ದಿಲ್ಲ, ಕೆರೆ ಹತ್ರ ಇತ್ತು, ಸೊಸೈಟಿ ಮಾಡಬೇಕು. ಆಮೇಲೆ ಅದು ಏನು ನೀರು ಬಂದರೆ ಕೆರೆಯಲ್ಲಿ ನೀರನ್ನು ಇಟ್ಟು ಆರಿಸಿ ಹಾಕಿ ಬಂದಿದ್ದೀನಿ ನಾನು. ಇವತ್ತು ಅವತ್ತು ಕೃಷ್ಣಪ್ಪ ಅನ್ನೋ ಸೆಕ್ರೆಟರಿ ಇವತ್ತು ಇದ್ದಾರೆ. ಅವತ್ತಿಂದ ಇವತ್ತು ಸಂಪರ್ಕ ಇದೆ ಈ ಕೈವಾರದಿಂದ. ಎಲೆಕ್ಷನ್ ಬಂದಾಗ ನನ್ನ ಕೇಳಿದ್ರು, ನಾನು ಏನು ಮಾಡಿದ್ರು, ಹಿಂದೆ ರಾಜಗೋಪಾಲ್ ಅಂತ ಇದ್ದಾಗ ರಾಜಗೋಪಾಲ್ ಅವರು ಡೈರೆಕ್ಟರ್ ಅವರು, ಪ್ರೆಸಿಡೆಂಟ್ ಅವರು ಎಲ್ಲ ಅವರು ಅವರಿಂದ ಇವರೇ ನಾನು ಸೇವೆ ಬಂದಿದ್ದವರು. ಆಮೇಲೆ ಬೈರೇಗೌಡರು ಬಗ್ಗೆನೂ ಇತ್ತು. ನಾವು
ಬೈರೇಗೌಡರು ಕೂಡ ಈ ಲೀಡರ್ಗಳಲ್ಲಿ ಯಾರು ಎಲ್ಲರಿಗಿಂತ ಹೆಚ್ಚಾಗಿ ನಾನು ನೋಡ್ತಾ ಇದ್ದೆ ನಾನು ಹೇಳ್ಬೇಕಂದ್ರೆ. ಆಮೇಲೆ ನಾನು ನಮ್ಮ ಕ್ಷೇತ್ರ ಕೈವಾರ ಚಿಂತಾಮಣಿ ಆದರೂ ಕೂಡ KM ಕೃಷ್ಣಾರೆಡ್ಡಿಗಿಂತ ಹೆಚ್ಚಾಗಿ ಒಂದು ಬೈರೇಗೌಡರು ನೋಡ್ತಾ ಇದ್ದೆ. ಅವತ್ತಿಂದ ನಾನು ಈ ಕೈವಾರ ಕ್ಷೇತ್ರದಲ್ಲಿ ಇವತ್ತು ನಾನು ಹೇಳಬೇಕಂದ್ರೆ ಕೈವಾರ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಪ್ರತಿ ಊರಲ್ಲೂ ಯಜಮಾನರು ಇವತ್ತು ಅನೇಕ ಜನ ತೀರೋಗಿದ್ದಾರೆ. ಅವರೆಲ್ಲರ ಸಂಪರ್ಕ ನನಗಿತ್ತು. ಅದೇ ಇವತ್ತು ಇನ್ನೊಂದೇನಂದ್ರೆ ಆ ರಾಜಗೋಪಾಲ್ ಬಗ್ಗೆ ಸುದ್ದಿದ್ದಕ್ಕೆ ಇವತ್ತು ನನ್ನ ಮುಗಿಸಿರ್ಬೋದು ಅಂತ ನನಗೆ ಅನಿಸುತ್ತೆ. ಇವತ್ತು ಈ 37 ಜನ ಏನು ನೋಡ್ಕೊಂಡಿದ್ದಾರೆ ನನಗೆ ಈ 37 ಒಟ್ಟು ಅತಿ ಅದ್ಭುತವಾದ ಓಟ್ಗಳು ಸಾಮಾನ್ಯವಾದಲ್ಲ. ನಮ್ಮದೇ 20 ಓಟ್. ನಾನು ಬೇಡೇ ಬೇಡ ಅಂತ ಹೇಳಿದೆ. ಸುಮಾರು ವರ್ಷದಿಂದ ಹೇಳಿದೆ. ವನದಲ್ಲಿ ಇಟ್ಕೊಂಡು ರಾಜಗೋಪಾಲ್ ನೀರಿನ ತಕ್ಷಣವೇ ಶುರು ಮಾಡಿದ್ದಾರೆ. ಇನ್ಯಾರು ಇಲ್ಲ, ನೀನೇ ಆಗ್ಬೇಕು, ನೀನೇ ಆಗ್ಬೇಕು. ನಾನು ಕಡ್ಡಾಯವಾಗಿ ಬೇಡಪ್ಪ, ಹೇಳ್ಬೇಡ, ನನ್ನ ಹೆಸರೇ ಹೇಳ್ಬೇಡ. ಯಾಕೆಂದ್ರೆ ನೀವೆಲ್ಲ ಏನೂ ಇಲ್ಲ ಬಂಡವಾಳ ಅನ್ನೋದು ಹೇಳ್ಬೇಡ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅದನ್ನ ಬಿಡ್ತಾನೆ ಇಲ್ಲ. ಯಾವ ಕಾರ್ಯಗಳು ಎಲ್ಲಿಗೆ ಹೋದ್ರು ಅದೇ ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ಲೀಡರ್ ಹತ್ರ ಬಂದು ಯಾಕೆ ಕೃಷ್ಣಾರೆಡ್ಡಿ ಬಂದು ಹೇಳ್ತಾ ಇದ್ದೆ. ಅಲ್ಲ ಕ್ಯಾಂಡಿಡೇಟ್ DF ಅಂತ ಹೇಳ್ತಾ ಇದ್ದ. ಸರಿ ಹೇಳಿದಾಗ ಆಯ್ತು. ಆಮೇಲೆ ಸರಿ ಲಾಸ್ಟ್ ಮೂಮೆಂಟ್ ಎಲೆಕ್ಷನ್ ಮತ್ತೆ ಬಿಟ್ಟು ಎಲೆಕ್ಷನ್ ಎಲ್ಲ ಕಳೆದ ಅಲ್ಲಿ ಹೋದಾಗ ಏನಾಯಿತು, ರವಿ ಹೇಳ್ಬಿಟ್ಟು ಬಂದ್ಬಿಡ್ತಾರೆ, ನಮ್ಮ ಕ್ಯಾಂಡಿಡೇಟ್ ಹೇಳ್ಬಿಟ್ಟಿದ್ದೀನಿ ನೀವು ಕೊಟ್ಬಿಡಿ ಅಂತ. ನಾನು ಬೇಡ ಅಂತ ಹೇಳ್ತೀನಿ, ಕಡ್ಡಾಯ ಬೇಡ ಅಂತ. ಆಮೇಲೆ ಸುಮಾರು ನಿಂತ್ಕೊಂಡು ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ, ನೀನು ಹಾಕಲೇಬೇಕು, ಒಂದು ದಿನ ಗೆಲ್ತೀವೋ ಹಾಕಿದ್ರು ಸೋಲೋದು ಕಾಯಿ ಮೇಲೆ ಹಾಕಿದ್ರೆ ಸೋಲೋದು ಹೆಂಗೂ ಸೋಲೋದೆ ಆಯ್ತು ಹಾಕಿದ್ರು. ಆಮೇಲೆ ಸರಿ ನಮ್ಮ ಲೀಡರ್ ಕೂಡ ಟೇಕೆ ಕೂಡ ಅದೇ ಹೇಳಿದೆ. ನಾನು 2 ಅವಧಿಯಲ್ಲಿ ಕೇಳಿದೆ, ಯಾರೂ ಇಲ್ಲ, ನಿನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನನ್ನ ಹೆಸರು ಹೇಳಿ ಹಾಕಿಬಿಟ್ಟಿಲ್ಲ, ಏನಿದ್ರು ಹಾಕಿದ್ರು ಅಂತ ಏನೋ ತೀರ್ಮಾನ ಮಾಡಿದ್ರು, ಹಾಕಿಬಿಟ್ವಿ. ಸರಿ ನನಗೆ ಅದ್ಭುತವಾದ ಓಟ್ಗಳು ಕೊಟ್ಟರು, ಗೆಲ್ಲಿಸಿದ್ರೆ ಪಕ್ಷಾತೀತವಾಗಿ ನಮ್ಮವರು ಅವರು ಇವರು ಎಲ್ಲ ಓಟ್ ಕೊಟ್ಟರು. ನನಗೆ ಮೊದಲಿಂದ ನಮ್ಮ ಇವತ್ತು ವಿರೋಧಿಗಳು ಅವತ್ತು ಸ್ನೇಹಿತರು, ಇವತ್ತು ವಿರೋಧಿಗಳಿರ್ಬೋದು ಅವತ್ತು ಸ್ನೇಹಿತರಾಗಿದ್ದಾರೆ. ಅವತ್ತಿಂದ ಇವತ್ತಿಗೂ ಹಂಗೆ ಬರ್ತಾ ಇದ್ದೀವಿ ನಾವು. ಇವತ್ತು ಕೂಡ ನಮ್ಮ ವಿರೋಧಿಗಳು ನನ್ನ ಹತ್ರ ಮಾತಾಡ್ತಾರೆ, ನಮ್ಮ ಸಂಪರ್ಕದಲ್ಲಿ ಇವತ್ತು ಇದ್ದಾರೆ. ಆದ್ದರಿಂದ ನಮಗೆಲ್ಲೂ ಸಾಧ್ಯವಾಯಿತು ಅಂತ ನಾನು ಹೇಳಿದೆ. ನಮ್ಮೊಬ್ಬರೇ ಹೋಗಿ ಹೇಳಿದೆ, ನನಗೆ ನಮ್ಮೊಬ್ಬರೇ ನಮಗೆ ಇದೆ ಕೈವಾರ ಹೆಚ್ಚು ಒಂದು ಬರುತ್ತೆ. ಅದು ಯಾಕಂದರೆ ಪ್ರತಿ ಹಳ್ಳಿಗೆ ಒಂದು ಜನ ಗೊತ್ತಿದೆ ಕೊಡ್ತಾರೆ ಅಂತ ಹೇಳಿದ್ದೇವೆ. ಯಾರು ಇಲ್ಲ, ಮುಂದೆ ಇಲ್ಲ, ಇವತ್ತು ಇಲ್ಲ, ಇವರು ಹೇಳ್ಬೋದು, ಯಾರೂ ಇಲ್ಲ. ಸೋಲೋ ಕಾಯಿ ವಯಸ್ಸಲ್ಲಿ ಹತ್ಕೊಂಡಿದ್ರು. ಅದೇನೋ ದೇವ್ರ ದಯ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿ ತಾತಯ್ಯ ಕೃಪೆಯಿಂದ ನಾನು ಗೆದ್ದಿದ್ದೀನಿ. ಮುಂದೆ ನೀವು ನಿಷ್ಠೆಯಿಂದ ನೋಡ್ಕೊಂಡಿದ್ದೀರಿ, ಗೆದ್ದಿದ್ದೀರಿ. ಯಾವುದೇ ನಿಮಗೆ ಮರ್ಯಾದೆ ಕರೆಂತ ಕೆಲಸ ನಾನು ಮಾಡೋದಲ್ಲ. ನಾನೊಬ್ಬ ರೈತನ ಮಗ. ಇವತ್ತು ನೀವು ಓಟ್ ಕೊಡೋದು ಯಾರಿಗೆ ಅಂದರೆ ನಿಜವಾಗಿ ಹಾಲಾಕೊಂಡು ಕೊಟ್ಟಿದ್ದೀರಿ. ಇವತ್ತು ಬಾಡಿಗೆ ಹಾಲಾಕಲ್ಲ, ಟಿಕೆಟ್ ತರಿಸ್ಕೊಂಡು ಹೋಗಿ ನಾವು ಅದಾಗ್ತೀವಿ ಇದಾಗ್ತೀವಿ ಅಂತಲ್ಲ. ನಾನು 60 ವರ್ಷದಿಂದ ಹಾಲಾಗಿರೋದು. ನಮ್ಮ ಮನೆಯಲ್ಲಿ ಇವತ್ತು ಹಾಲು 60 ವರ್ಷದಿಂದ ಒಂದು ದಿನ ತಪ್ಪಿಲ್ಲ. ಮೊದಲು ಹೇಳಿದ್ವಲ್ಲ ಯಾರು ತಗೊಂಡು ಹಾಕಿದ್ದೀನಿ ಅಂತ, ಅದಕ್ಕಿಂತ ಕೈವಾರ ಹೋಟ್ಲು ಮಂಜುನಾಥ ಹೋಟ್ಲು ಅಂತಿತ್ತು, ಆ ಹೋಟ್ಲಿಗೆ ಹಾಕಿದ್ದೀನಿ ಹಾಲು, ಎಮ್ಮೆಗಳ ಹಾಲು. ಅಲ್ಲಿಂದ ಬಂದವರು ಇವತ್ತು ರೈತರ ಬಗ್ಗೆ ನಮಗೆ ಚೆನ್ನಾಗಿ ಕಾಳಜಿ ಇದೆ. ರೈತರು ಯಾವತ್ತೂ ಮೋಸ ಮಾಡೋದಿಲ್ಲ. ಏನು ಬರುತ್ತೋ ನೇರವಾಗಿ ಡೈರಿಗಳಿಗೆ ಕೊಟ್ಟು ಆ ಡೈರಿಗಳಿಂದ ನೀವು ಕರೆಕ್ಟ್ ಮಾಡ್ತೀನಿ ಅಂತೇಳಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.